ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಊರಿಗೆ ಹೊರಟಿದ್ದೀವಿ. ಯಾವ ಊರಿಗೆ ಅಂದರೆ ಹೊಸದುರ್ಗ, ಅಂದರೆ ನನ್ನ ಹಸ್ಬೆಂಡ್ ಊರು ಅದೇನೇ, ನನ್ನ ಗಂಡನ ಮನೆ ಅದೇ ಊರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೈಸೂರು ರೈಲ್ವೆ ಸ್ಟೇಷನ್ ಅರ್ಲಿ ಮಾರ್ನಿಂಗು 5:45 ನಾವು ನಿಂತಿದ್ದೀವಿ. ನಾನು ಪಾಪುನ ಇದ್ರಕ್ಕೆ ಬ್ಯಾಗೆಲ್ಲ ಹಾಕ್ಕೊಂಡು ಕ್ಯಾರಿ ಬ್ಯಾಗೆಲ್ಲ ಎತ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ಟ್ರೈನ್ ಯಾಕೋ ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ಲೇಟಾಗಿ ಬಂತು. ಸೊ ನಮಗೂ ಕೂಡ ಫ್ರೀಯಾಗಿ ಸೀಟ್ ಸಿಗುತ್ತೆ, ಆರಾಮ್ಸೆ ಇರುತ್ತೆ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋದಾದ್ರೆ ಟ್ರೈನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಪಾಪ ಎದುರುಗಡೆ ಯಾರೋ ಇಬ್ಬರು ಅಂಕಲ್ ಆಂಟಿ ಕೂತಿದ್ರು. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಕೂತಿದ್ದಾಳೆ. ಸೊ ನಾವು ಅಲ್ಲೇ ಉಯ್ಯಾಲೆ ಕಟ್ಕೊಂಡ್ಬಿಡ್ತೀವಿ. ಸೀರೆ ಒಂದು ಎಕ್ಸ್ಟ್ರಾ ಸ್ಯಾರಿ ತೊಗೊಂಡೋಗಿರ್ತೀವಿ, ಅದರಲ್ಲಿ ತೊಟ್ಲು ಕಟ್ಟಿ ಅದ್ರಲ್ಲಿ ಮಲಗಿಸೋದಾದರೆ ಮಲಗಿಸ್ಬಿಡ್ತೀನಿ. ಹಾಗಾಗಿ ಹಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಬೀರೂರು ಬಂದೇ ಬಿಡ್ತು. ಕೊನೆಗೆ ಬೀರೂರಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅವ್ರ ಬ್ಯಾಗ್ಸ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಇಳಿದ್ವಿ. ನೋಡಿ ಬೀರೂರು ರೈಲ್ವೆ ಸ್ಟೇಷನು. ಈಗ ಈ ಕಡೆಯಿಂದ ಆ ಕಡೆ ಫಸ್ಟ್ನೇ ಫ್ಲೋರಿಗೆ ಹೋಗಬೇಕು. ಸೊ ಹಾಗಾಗಿ ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಲಿಫ್ಟಲ್ಲಿ ಹೋಗೋಣ ಅಂತ ಲಿಫ್ಟಲ್ಲಿ ಹೊರಟಿದ್ದೀವಿ. ಅದಾದಮೇಲೆ ಬೀರೂರು ಬಸ್ ಸ್ಟ್ಯಾಂಡಿಂದ ನಾವು ನೆಕ್ಸ್ಟು ಬಸ್ ಹತ್ತಬೇಕು ಹೊಸದುರ್ಗಕ್ಕೆ. ಸೊ ನನ್ನ ಮಗಳು ಹಾಡು ಹೇಳ್ಕೊತ ಹೊರಗಡೆ ನೋಡ್ಕೊತ ಕೂತಿದ್ದಾಳೆ. ಚಿನ್ನಮ್ಮ ಮಲ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ, ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು, ತುಂಬಾ ಮಲಗಿಬಿಟ್ಟಿದ್ದಾಳೆ. ಸೊ ಈಗ ಮನೆಗೆ ಹೋಗಬೇಕು. ಹಾಗಾಗಿ ಬೀರೂರಿಂದ ಇಲ್ಲಿಂದ ಸ್ವಲ್ಪ ಹೊಸದುರ್ಗಕ್ಕೆ ಒಂದಷ್ಟು ಕಿಲೋಮೀಟರ್ಸ್ಗಳಾಗುತ್ತೆ. ಅದು ನನಗೂ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ಸ್ ಅಂತ. ಅದಾದಮೇಲೆ ಹೊಸದುರ್ಗಕ್ಕೆ ಫೈನಲಿ ಬಂದು ಟಿ ವಿ ಸರ್ಕಲಲ್ಲಿ ಇಳ್ಕೊಂಡ್ವಿ. ಸೊ ಟಿ ವಿ ಸರ್ಕಲ್ ನೋಡಿ ಭಾಳ ದಿನ ಆದಮೇಲೆ ನೋಡ್ತಾಯಿದ್ದೀನಿ ನಾನು. ಅದಾದಮೇಲೆ ಅಲ್ಲೇ ಒಂದು ಶೆಡ್ ಥರ ಅಂಗಡಿ ಇತ್ತು. ಸೊ ಅಲ್ಲೇ ಕೂತಿದ್ದು ಸ್ವಲ್ಪ ಹಣ್ಣು ಬಿಸ್ಕೆಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ರು ನಮ್ಮ ಮನೆಯವರು. ಸೊ ಚಿನ್ನಮ್ಮ ಸುಸ್ತಾಗಿ ಅಲ್ಲೇ ಕೆಳಗೆ ಚೇರ್ ಮೇಲೆ ಕೂತಿದ್ಲು. ಲಗೇಜ್ ಇಟ್ಕೊಂಡು ನಾನು ಪಾಪನ ಎತ್ಕೊಂಡು ನಿಂತಿದ್ದು ವೆಯ್ಟ್ ಮಾಡ್ತಾಯಿದ್ವಿ. ಹಳೆ ಮೆಮೊರೀಸ್ ಎಲ್ಲ ನೆನಪಾಯಿತು ಒಂದು ಕ್ಷಣಕ್ಕೆ. ಇಲ್ಲಿಂದ ಸುಮಾರು ದೂರ ಅವ್ರ ಮನೆಗೆ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಫ್ರೀಯಾಗಿ ಹೋಗ್ಬೋದು. ಬಟ್ ಚಿನ್ನಮ್ಮಂದು ಚಪ್ಪಲಿ ಇರಲಿಲ್ಲ. ಅವಳದು ಏನಾಗ್ಬಿಡ್ತು ಅಂದರೆ ತುಂಬಾ ಪ್ರಾಬ್ಲಮ್ ಆಗಿ ಚಪ್ಪಲಿ ಮರ್ತೇ ಬಂದುಬಿಟ್ವಿ. ಅದು ಸಣ್ಣ ಚಪ್ಪಲಿ ತೊಗೊಬಂದ್ವಿ, ಅದು ಆಗ್ತಾನೇ ಇರಲಿಲ್ಲ. ಸೊ ಹಂಗಾಗಿ ಆಟೋ ಬುಕ್ ಮಾಡಿದ್ವಿ, ಆಟೋದಲ್ಲಿ ಹೋಗೋಣ ಅಂತ. ಇಲ್ಲಿಂದ ಒಂದು ಸುಮಾರು ಹೊತ್ತು ಆಗುತ್ತೆ, ಒಂದು 20 ಮಿನಿಟ್ಸ್ ಒಳಗಡೆ ಎಲ್ಲ ರೀಚ್ ಆಗ್ತೀವಿ. ಅದಾದಮೇಲೆ ಅವ್ರ ಮನೆಗೆ ಹೋಗಿ ತಲುಪೋದಕ್ಕೆ ಅಲ್ಲಿ ಮುಂದೆಯಿಂದ ನಡ್ಕೊಂಬರ್ಬೇಕಾಗಿತ್ತು. ಸೊ ಇದೇ ಅವ್ರ ಮನೆ. ಇಲ್ಲಿಂದ ಗೇಟ್ ಓಪನ್ ಮಾಡಿದ್ರೆ ಈ ಕಡೆ ಕಾರಿಡಾರ್ ಇದು ಬರುತ್ತೆ, ಕಾಂಪೌಂಡ್ ಒಳಗಡೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಅದಕ್ಕೆ ಎಲ್ಲ ಜಾಗ. ಸ್ವಲ್ಪ ಸುಮಾರು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಆವಾಗಿಂದನೂ. ಇದು ಅದೇ ಯಾವುದೋ ಒಂದು ಹೂವು ಹೆಸರು ಹೇಳ್ತಾರೆ, ಅದು ನನಗೆ ಬಾಯಿ ತುದಿಲಿಗೆ ಬರ್ತಾನೆ ಇಲ್ಲ. ಈ ಕಡೆ ದಾಸವಾಳ ವೆರೈಟಿ ದಾಸವಾಳಗಳು ಹಾಕಿದ್ದಾರೆ. ಪಪ್ಪಾಯದ ಗಿಡ ಇದೆ, ಹಾಗೆ ಕರ್ಬೇವಿನ ಸೊಪ್ಪಿಂದು ಕೂಡ ಇದೆ, ಕನಕಾಂಬರದ ಗಿಡ ಇದೆಲ್ಲವೂ ಕೂಡ ಹಾಕ್ಕೊಂಡಿದ್ದಾರೆ. ಇದು ಕರ್ಬೇವಿನ ಗಿಡ ನಾನು ಮದುವೆ ಬರೋದಕ್ಕಿಂತ ಮುಂಚೆಯಿಂದನೂ ಹಾಗೆ ಇದೆ, ಚಿಗುರುತ್ತಿದೆ, ಒಣಗ್ತಿದೆ, ಹಂಗೆ ಆಗ್ತಿದೆ. ಇದು ಕೂಡ ಕನಕಾಂಬರದ ಗಿಡ ಸ್ವಲ್ಪ ಬರ್ತಾ ಇದೆ. ಚೆನ್ನಾಗಿದೆ, ಅದು ಕನಕಾಂಬರದ ಕಲ್ಲರೇ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಇದೆಲ್ಲ ನೋಡ್ಕೊತ ಆ ಕಡೆ ಹಿಂದ್ಗಡೆನೂ ಕೂಡ ಸ್ವಲ್ಪ ಜಾಗ ಇರೋದ್ರಿಂದ ಅವರು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಸೊ ಇದು ಎಂಟ್ರಿ ಆಗುತ್ತೆ ಮನೆಗೆ. ಎಂಟ್ರಿ ಈ ಕಡೆಯಿಂದ ಬರುತ್ತೆ. ಸೊ ಮೇಲ್ಗಡೆ ತುಳಸಿ ಪಾಟ್ ಇಟ್ಟಿದ್ದಾರೆ, ಕೆಳಗಡೆ ಮಕ್ಕಳೆಲ್ಲ ಕಿತ್ತಾಕ್ತಾರೆ ಅಂದ್ಬಿಟ್ಟು ಮೇಲಿಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಾಗಲೇ ಡೋರ್ ಬರುತ್ತೆ. ಡೋರಲ್ಲಿ ಕಾರಿಡಾರ್ ಇದ್ರ ಹೊರಗಡೆನಲ್ಲಿ ಸ್ವಲ್ಪ ಲಗೇಜ್ಗಳನ್ನ ಇಟ್ಕೊಂಡಿದ್ದಾರೆ. ಟಿಪಾಯಿ ಮೇಲೆ ಬೆಡ್ಶೀಟ್ಸ್ ಇದೆಲ್ಲ ಸಮಥಿಂಗ್ ಎಕ್ಸ್ಟ್ರಾ ಇದನ್ನು ಇಟ್ಕೊಂಡಿದ್ದಾರೆ. ಇದು ಫಸ್ಟ್ ಬಂದು ನಮ್ಮ ಭಾವ ಮತ್ತು ಅಕ್ಕಂದು ಮದುವೆ ಫೋಟೋ. ಅವ್ರದ್ರಲ್ಲಿ ಸ್ವಲ್ಪ ಎಲ್ಲ ಫ್ಯಾಮಿಲಿ ಮಿಕ್ಸಪ್ ಆಗ್ಬಿಟ್ಟಿದ್ದಾರೆ, ಪಾಪ ಅವರೇ ಕಾಣಿಸ್ತಾ ಇಲ್ಲ ಅದರಲ್ಲಿ. ಇದು ನಮ್ಮ ಮದುವೆ ಫೋಟೋ. ಇದರಲ್ಲಿ ನಾವು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಿದ್ದೀವಿ ಅಷ್ಟೇ. ಅದರಲ್ಲಿ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಫುಲ್ ಇರೋದ್ರಿಂದ ಅವರೇ ಇಬ್ಬರು ಪಾಪ ಕಾಣಿಸ್ತಾ ಇಲ್ಲ. ಅದಾದಮೇಲೆ ಅದು ಫಸ್ಟ್ ಬಂದು ನಮ್ಮ ನವೀನವ್ರ ತಂದೆಯವ್ರ ರೂಮು. ಇದು ನಾವಿದ್ದಂಥ ರೂಮು. ಇದು 2ನೇ ರೂಮು. ಫಸ್ಟ್ ಅದು ಮಾವನ ರೂಮು, ಇದು 2ನೇ ರೂಮು. ಈ ರೂಮಲ್ಲೇ ಅಟ್ಯಾಚು ದೇವ್ರ ಮನೆಯೂ ಕೂಡ ಅಟ್ಯಾಚ್ ಆಗಿದೆ. ಮುಂಚೆ ದಿವಾನ್ ಕಾಟ್ ಇರಲಿಲ್ಲ, ಅಲ್ಲಿ ಹಾಲಲ್ಲಿ ಇತ್ತು. ಸೊ ಸೋಫಾ ತಂದ ಮೇಲೆ ದಿವಾನ್ ಕಾಟ್ನ ರೂಮಲ್ಲಿ ಇಟ್ಟಿದ್ದಾರೆ. ಸೊ ಇದೇ ರೂಮಲ್ಲೇ ಎಂಟ್ರಿ ಆಗ್ತಿದ್ದಂಗೆ ದೇವ್ರ ಮನೆ ಬರುತ್ತೆ. ನಾವು ಇಲ್ಲೇ ಇದ್ವಿ ಅವಾಗ. ಸೊ ಇಲ್ಲಿ ದೇವ್ರ ಮನೆ ಎಂಟ್ರಿ ಆಗ್ತಿದೆ ಅಂದರೆ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ. ನಾನು ಅದಾದಮೇಲೆ ವ್ಲಾಗ್ನ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಹೀಗೆ ದೀಪ ಎಲ್ಲ ಹಚ್ಚಿದ್ದಾರೆ ಪ್ರತಿಯೊಂದು.
ಆವಾಗ ನಾವು ಶನಿವಾರ ಮತ್ತು ಶುಕ್ರವಾರ ದೇವ್ರ ಸಾಮಾನ ತೆಗಿತೀವಿ. ಶುಕ್ರವಾರ ಕಳಸ ಎಲ್ಲ ತೆಗೆದು ತೊಳಿತಾರೆ. ಕೆಲವರು ಗುರುವಾರ ಮಾಡ್ತಾರೆ, ಇನ್ನು ಕೆಲವರು ಶುಕ್ರವಾರ ಮಾಡ್ತಾರೆ. ನಮ್ಮದು ಶನಿವಾರಕ್ಕೆ ಎಲ್ಲನೂ ಬೌನಸಿ ಜಾಕ್ಟೆ ಇದೆಲ್ಲ ತೊಗೊಂಡು ತೊಳಿತೀವಿ. ಶನಿವಾರದ ಹೊತ್ತು ನೈವೇದ್ಯ ಮಾಡಬೇಕಲ್ಲ, ಹಾಗಾಗಿ. ಇದು ಹಾಲು ಬಂದು, ಹಾಲಲ್ಲಿ ಇದು ಸೋಫಾ ಈಗ ರೀಸೆಂಟಾಗಿ ನಮ್ಮ ಬಾವರು ಅವ್ರಿಗೆ ಇಷ್ಟದ ಪ್ರಕಾರವಾಗಿ ಹೇಳಿ ಮಾಡಿಸಿ ತೊಗೊಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಚೆನ್ನಾಗಿದೆ. ಅವ್ರಿಗೆ ತುಂಬ ಇಷ್ಟಪಟ್ಟು ತೊಗೊಬಂದಿದ್ದಾರೆ ಅದನ್ನು. ಇದು ನಮ್ಮ ಮಾವ ಆಗಬೇಕು ವರ್ಷನಲ್ಲಿ. ಅಂದರೆ ಇವ್ರಿಗೆ ನಮ್ಮ ಮನೆಯವ್ರಿಗೆ ಅವರು ತಾತ ಆಗ್ತಾರೆ. ನಮ್ಮದು ಸ್ವಲ್ಪ ರಿಲೇಷನ್ ಆಗಿರೋದ್ರಿಂದ ಹಾಗೆ. ಇದು ಫುಲ್ ಹಾಲಾದಮೇಲೆ ಎಂಟ್ರಿನಲ್ಲೇ ಕಿಚನ್ ಸಿಗುತ್ತೆ. ಇವರು ನಮ್ಮ ಅಕ್ಕ, ನಮ್ಮ ಮನೆಯವರ ಅದಕ್ಕೆ ಆಗಬೇಕು, ಶ್ವೇತಕ್ಕ ಅಂತ. ತುಂಬ ಸಾಫ್ಟ್ ಕಾರ್ನರು ಮತ್ತು ಹಾಗೆ ಅಷ್ಟೇ ಒಳ್ಳೆಯವರು ಕೂಡ. ನಾವಿಬ್ಬರು ಹೆಂಗೆ ಅಂದರೆ ಕೆಲವರು ಮನೆಗಳಲ್ಲಿ ಕಿತ್ತಾಡ್ಕೋತಾರೆ, ಬಟ್ ನಮ್ಮ ಮನೇಲಿ ಆ ಥರ ಇರಲಿಲ್ಲ. ನಾವಿಬ್ಬರು ಕೋಆರ್ಡಿನೇಷನಿಂದನೇ ಇದ್ವಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ತುಂಬಾ ಚೆನ್ನಾಗಿ ಫ್ರೆಂಡ್ಗಿಂತನೂ ಹೆಚ್ಚಾಗಿ ಅಂತಲೇ ಹೇಳ್ಬೋದು. ಹಾಗೆ ಅವರು ದೋಸೆಗಾಯಿ ನೆನಾಕಿದ್ರಿಂದ ದೋಸೆ ಎಲ್ಲ ಮಾಡ್ತಾಯಿದ್ರು. ಪಾಪ ಅವನಿಗೂ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತ, ಅವರು ವೀಡಿಯೋಗೆ ತಿರುಗ್ತಾನೆ ಇರಲಿಲ್ಲ. ಇನ್ನೊಂದ್ಸಲಿ ನೆಕ್ಸ್ಟ್ ಹೋದಾಗ ನಿಮಗೆ ಅವ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಇವನು ನಮ್ಮ ಕೌಶಿಕ್, ಇವನೇ ಮೊದಲನೇವನು. ನನ್ನ ಮದುವೆ ಆಗಿ ಬಂದು ಹೊಸರದಲ್ಲಿ ಇವನಿಗೆ 1.5 ವರ್ಷ ಆಯಿತು. ಅವಾಗ 1 ವರ್ಷ 2 ವರ್ಷಕ್ಕೆ ಬೀಳ್ತಿತ್ತು. ಈಗ ಅಲ್ಲೆಲ್ಲ ಉದ್ರೋಗ್ಬಿಟ್ಟಿದೆ ಅವನಿಗೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದ್ದಾನೆ, ದೊಡ್ಡವನಾಗ್ಬಿಟ್ಟಿದ್ದಾನೆ ಈಗ. ಹಾಗಾಗಿ ಇವರು ಅಪ್ಪ ಮಗ ಇಬ್ಬರು ಹೋಗಿ ಏನೋ ಮೊಸರು ಏನೋ ತೊಗೊಂಬರ್ತಿದ್ದಾನೆ. ಇವನು 2ನೇ ಮಗ ಅವ್ರಿಗೆ 2 ಗಂಡು, ನಮಗೆ 2 ಹೆಣ್ಪಾಪು. ಹಾಗಾಗಿ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಪಾಪ. ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ನಮ್ಮನ್ನು ಅಷ್ಟಾಗಿ ನೋಡಿರ್ಲಿಲ್ವಲ್ಲ, ಹಾಗಾಗಿ ನಮ್ಮ ಹತ್ರ ಬರೋಕ್ಕೆ ಇದು ಮಾಡೋನು. ಈಗ ಅವ್ರ ಚಿಕ್ಕಪ್ಪನ ಜೊತೆಗೆ ಹೋಗಿ ಮೊಸರು ತರೋಕ್ಕೆ ಒಂದು ವಾಕ್ ಆಗುತ್ತೆ ಅಂತ ಹೋಗಿದ್ರು. ಅವ್ರ ಅಮ್ಮನ ಕೈನೇ ಬಿಡ್ತಿರ್ಲಿಲ್ಲ ಪಾಪ. ಹಾಗಾಗಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ, ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಪಾಪ ಅವರಿಗೆ, ಶ್ವೇತಕ್ಕನಿಗೆ. ಹಾಗಾಗಿ ಹೋಗಿ ಮೊಸರು ತಗೊಂಡ್ರು. ಇವರು ನಮ್ಮ ಬಾವ ಮೊದಲನೇವರು. ಇವರಿಬ್ಬರೇ ಅಣ್ಣ ತಮ್ಮಂದಿರು. ಸೊ ಅವರು ಸ್ಕೂಲ್ ಟೀಚರಾಗಿ, ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಟೀಚರ್ ಕೂಡ. ಹಾಗೆಯೇ ತುಂಬ ಒಳ್ಳೆ ಮನುಷ್ಯ ಅವರು. ಸಾಫ್ಟ್ ಕಾರ್ನರ್ ಇದೆ ಮತ್ತು ತುಂಬ ಎಲ್ಲರ ಬಗ್ಗೆನೂ ಕೇರಿಂಗ್ ಮಾಡೋ ಪೀಪಲ್ ಅಂತಲೇ ಹೇಳ್ಬೋದು ಅವರು. ಇದು ಇನ್ನೊಂದು ಅಡುಗೆ ಮನೆಯಿಂದ ಒಳಗೆ ಎಂಟ್ರಿ ಆಗ್ತಿದ್ದಂಕಲೇ ರೂಮ್ ಬರುತ್ತೆ. ಒಂದು ಥರ ರೂಮ್ ಅದು. ಅಲ್ಲಿ ಫ್ರಿಜ್ಜು ಮತ್ತು ನಮ್ಮ ಮಾವಂದು ಹಳೆ ಕಾಲದ ಬೀರಿಟ್ಟಿದ್ದಾರೆ. ಇದು ವಾಶ್ರೂಮ್ ಬರುತ್ತೆ. ಇಲ್ಲಿ ಇದನ್ನು ಎಕ್ಸ್ಟ್ರಾ ಕಟ್ಟಿದ್ದಾರೆ. ಅದು ನಮ್ಮ ಅಕ್ಕರ ಮದುವೆ ಆದಮೇಲೆ ಕಟ್ಟಿರ್ದಂತೆ ಇದು ಅವಾಗಿನ ಕಾಲದ್ದು ನೋಡಿ, ನಮ್ಮ ಮಾವನ ಕಾಲದ್ದು. ಹಿತ್ತಾಳೆ ನೀರು ಕುಡಿಯೋದು ಪಾತ್ರೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಇರಲಿ ಅಂತ ಹಾಗೆ ಝೂಮ್ ಮಾಡಿ ಫೋಟೋ ಕ್ಲಿಕ್ ಮಾಡಿಕೊಂಡೆ ವೀಡಿಯೋನ. ಹೀಗೆ ಒಳಗೆ ಎಂಟ್ರಿ ಆಗ್ತಿದ್ದಂಕಲೇ ಇನ್ನೊಂದು ಈ ಕಡೆ ಬಾತ್ರೂಮ್ ಆದಮೇಲೆ ಈ ಕಡೆ ಸಪ್ರೇಟು ಟಾಯ್ಲೆಟ್, ಬಸ್ಲು ಮನೆ ಮಾಡಿದ್ದಾರೆ ಸ್ನಾನಕ್ಕೆ ಎಲ್ಲದಕ್ಕೂ. ಅದಾದಮೇಲೆ ಇನ್ನೊಂದು ರೂಮ್ ಬರುತ್ತೆ. ಈ ರೂಮು ನಮ್ಮ ಶ್ವೇತಕ್ಕರದು. ಅವರು ಈ ರೂಮಲ್ಲಿ ಇನ್ನೇನು ಅಟ್ಯಾಚ್ ಬೀರೋದೇನೂ ಇಲ್ಲ, ಅವರೇ ಸಪ್ರೇಟ್ ಬೀರು ಇಟ್ಕೊಂಡಿದ್ದಾರೆ. ಒಂದು ಕಾಟು ಬರುತ್ತೆ ಅಷ್ಟೇ. ನಮ್ಮ ಪಾಪು ಮಲ್ಕೊಂಡಿದ್ದ ಸೈಲೆಂಟಾಗಿ ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಅವನಿಗೆ ನಮ್ಮ ಕೃತಾರ್ಥಿಗೆ ಹಾಕಿದ್ದು ತೊಟ್ಲು, ಅದರಲ್ಲೇ ಬಂದರೆ ನಾವು ಮಲಗಿಸೋದು ಹಂಗೆ. ಹಾಗಾಗಿ ಇದು ಅವ್ರ ರೂಮು ಕೂಡ. ಇದು ಕ್ಯಾಲೆಂಡರ್ ಹಾಕ್ಕೊಂಡಿದ್ದಾರೆ. ನಮ್ಮ ಮಾವ ಅವ್ರ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಅವರು ಸ್ಟೂಡೆಂಟ್ಸ್ಗಳೆಲ್ಲರೂ ಮೆಮೊರೀಸ್ಗೆ ಫೋಟೋಸ್ಗಳೆಲ್ಲ ಕೊಟ್ಟಿದ್ದಾರೆ. ಅದು ಫ್ರೇಮೆಲ್ಲ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡಿದ ಹಾರಗಳಾಗಿರ್ಬೋದು. ಅವರು ಸೋಷಿಯಲ್ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ. ಇದು ಕೃತಾರ್ಥ, ಅವ್ನ ನಾಮಕರಣದ್ದು ಅದ್ರದ್ದು ಹಾಗೆ ಇಟ್ಕೊಂಡಿದ್ದಾರೆ ಚೆನ್ನಾಗಿ. ನಮ್ಮ ಕೌಶಿಕಂದು ಅಷ್ಟೇ ಫೋಟೋ ಇಟ್ಟಿದ್ದಾರೆ. ಮತ್ತು ಅವ್ರದ್ದು ಮದುವೆ ಆಗಿದ್ದು, ಅವಾಗಿಂದು ಮದುವೆ ಆಗಿದ್ದು ಫೋಟೋಸ್ ಕ್ಯಾಲೆಂಡ್ರು ಮಾಡಿ ಇಟ್ಕೊಂಡಿದ್ರು. ಅದನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ ನೋಡಿ. ಇದರಲ್ಲಿ ಅವರು ಪರ್ಫೆಕ್ಟಾಗಿ ಕಾಣಿಸ್ತಾರೆ. ಅಂದರೂ ಇದು ಕೂಡ ಅವ್ರದ್ದು ಸಪ್ರೇಟ್ ಇಲ್ಲ ಫೋಟೋ ಪಾಪ. ಹಂಗಾಗಿ ಅದರಲ್ಲಿ ಅವರು ನಮ್ಮ ಶ್ವೇತಕ್ಕ ತುಂಬ ಸಣ್ಣ ಇದ್ದರು. ಆಮೇಲೆ ಸ್ವಲ್ಪ ಈಗಲೂ ಮತ್ತೂ ಕೂಡ ಇಳಿದೋಗ್ಬಿಟ್ಟಿದ್ದಾರೆ, ಯಾಕೋ ಸಣ್ಣ ಆಗಿಬಿಟ್ಟಿದ್ದಾರೆ. ಅದಾದಮೇಲೆ ಇದು ಅವ್ರ ರೂಮ್ ಮುಗಿಯುತ್ತೆ. ಇದಾದಮೇಲೆ ನೆಕ್ಸ್ಟು ಹೊರಗಡೆ ಬಂದ್ವಿ. ನಮ್ಮ ಪಾಪು ಹೇಳ್ತಿದ್ದ ಇವನು ಕೃತಾರ್ಥ ಅಂದ್ಬಿಟ್ಟು ಅವನ್ನ ಕೂಡ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ. ಅವನು ಯಾಕೋ ನನ್ನ ಹತ್ರ ಸುಮ್ಮನೆ ಇರ್ತಾನೆ ಇರಲಿಲ್ಲ. ನಮ್ಮ ಕೌಶಿಕ್ ಭಾಳ ಚೆನ್ನಾಗಿ ನಮ್ಮ ಜೊತೆನೇ ಇರೋನು. ಇವನು ಸೊ ನಾವು ಹೊಸ ಮುಖಗಳಾದಂಗೆ ಆಗ್ಬಿಟ್ವಲ್ಲ ಪಾಪ ಅಳ್ತಾ ಇದ್ದ. ಇದು ಹೊರಗಡೆಯಿಂದ ನೋಡಿದ್ರೆ ವ್ಯೂ ಕಾಣಿಸುತ್ತೆ. ಮೇಲ್ಗಡೆ ಸ್ಟೆಪ್ಸ್ ಇದೆ ಅಷ್ಟೇ, ಮೇಲ್ಗಡೆ ಏನು ಮನೆಗಿನೇ ಏನಿಲ್ಲ. ಈ ಕಡೆ ಪಕ್ಕದಲ್ಲಿ ಬಂದರೆ ನಿಮಗೆ
ಗಿಡಗಳು ಹಾಕ್ಕೊಂಡಿದ್ದಾರೆ. ಒಂದಷ್ಟು ರೋಸ್ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿತ್ತು. ಹಾಗೆ ದಾಸವಾಳನೂ ಕೂಡ ಅಷ್ಟೇ, ಎಳೆಬಳ್ಳಿ ತುಂಬ ಚೆನ್ನಾಗಿತ್ತು ಅವಾಗ. ಅದು ಒಣಗೋದ್ಮೇಲೆ ಮತ್ತೆ ಹಾಕಿದ್ದಾರೆ. ಅದು ಕೂಡ ಈಗ ಸ್ವಲ್ಪನೇ ಚಿಗುರುಕೋತಾ ಇದೆ. ಇದು ತುಳಸಿನೂ ಚೆನ್ನಾಗಿ ನೆಟ್ಟಿದ್ದಾರೆ. ಆಮೇಲೆ ನಮ್ಮ ಕೃತಾರ್ಥ ಆಟ ಆಡ್ಸೋಣ ಅಂತ ಅವನ್ನ ಕೂರಿಸಿ ಏನೇನೋ ಮಾತಾಡಿಸ್ತಿದ್ದೆ. ಅವ್ನು ಯಾವುದಕ್ಕೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ನಾನು ಯಾರು ಇರ್ಬೋದು ಅಂತ ನನ್ನೇ ನೋಡ್ತಾ ಇದ್ದೆ. ಅದಾದಮೇಲೆ ಅಲ್ಲಿ ನಮ್ಮ ಶ್ವೇತಕ್ಕ ಅವರು ಪಾಪದು ಯೂನಿಫಾರ್ಮ್ ಐರನ್ ಮಾಡ್ತಾಯಿದ್ರು. ಅವನದು ಸ್ಕೂಲ್ ಯೂನಿಫಾರ್ಮ್ಗೆ ಈಗ ಅವನೊಬ್ಬನೇ ರೆಡಿ ಆಗ್ತಾನೆ. ಮುಂಚೆ ಅವನು ಚಿಕ್ಕಿ ಅಂದ್ಕೊಂಡು ನನ್ನಂದೇ ಬರೋನು ಪಾಪ. ತುಂಬ ಒಳ್ಳೆ ಹುಡುಗ ಅವನು. ಅಷ್ಟು ಪ್ರೀತಿ ಮಾಡ್ತಿದ್ದ ನಮ್ಮನ್ನು, ನಮ್ಮ ಕಂಡ್ರೆ. ಹಾಗೆಯೇ ಇಲ್ಲಿ ಅಡುಗೆ ಮನೆಗೆ ಎಲ್ಲ ರೆಡಿ ಆಗ್ತಿತ್ತು. ಇವರು ಅಕ್ಕ ತಮ್ಮ ಅಣ್ಣ ತಂಗಿ ಇಬ್ಬರು ತಿಂಡಿ ತಿನ್ನೋಕ್ಕೆ ಅವ್ನು ತಿಂತಿದ್ದಾನೆ ಅಂತ ಅವಳು ಒಬ್ಬಳೇ ಕೂತ್ಕೊಂಡು ತಿಂತಿದ್ದಾಳೆ. ಅವ್ಳಿಗೆ ಯಾರು ಒಬ್ಬರು ತಿನ್ನಿಸ್ಬೇಕಿತ್ತು. ಈಗ ನೋಡ್ರಿ ಅವನು ಮುಂದ್ಗಡೆ ಅಲ್ಲೊಂದು ಉದ್ರೋಗ್ಬಿಟ್ಟಿದೆ ಪಾಪ. 6 ವರ್ಷ ಆಯ್ತಲ್ಲ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಒಂದು ಅಲ್ಲಿ ಉದ್ರೋಗ್ಬಿಟ್ಟಿದೆ. ಚೆನ್ನಾಗೇ ಕಾಣಿಸ್ತಿಲ್ಲ ಪಾಪ ಈಗ. ಹಾಗಾಗಿ ಅವನೇ ತಿಂಡಿ ತಿಂತಿದ್ನಲ್ಲ, ಅವನು ನೋಡಿ ಇವಳು ಅದೇ ರೀತಿ ಒಬ್ಬಳೇ ಕೂತ್ಕೊಂಡು ತಿಂತಾ ಇದ್ದಾಳೆ. ಈ ಕಡೆ ಕೃಷ್ಣನಿಗೆ ಇನ್ನೇನು 2 ದೀಪ ಏನೋ ಈಗ ಹೊಸ್ದಾಗಿ ಹಚ್ಚಿದ್ದಾರೆ. ನನಗೂ ಯಾಕೆ ಹಚ್ಚಿದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ತುಳಸಿ ಹಬ್ಬ ಬರುತ್ತಲ್ಲ, ಅದಕ್ಕೇನಾರು ಹಚ್ಚಿರ್ಬೇಕೇನೋ. ಈ ಕಡೆ ನಮ್ಮ ಕೌಶಿಕು ರೆಡಿ ಆಗ್ತಾ ಇದ್ದ ಸ್ಕೂಲ್ಗೆ ರೆಡಿಯಾಗಿ. ಅವನಿಗೆ ಪಾಪ ರಜಾ ಇರಲಿಲ್ವಲ್ಲ, ಸೊ ನಾವು ಇನ್ನೇನು ಊರಿಗೆ ಹೊರಡೋದಿತ್ತಲ್ಲ, ಸೊ ಹಾಗಾಗಿ ಅವನು ರೆಡಿ ಆಗ್ತಿದ್ದ. ನಮ್ಮದು ಮದುವೆ ಫಂಕ್ಷನ್ಸ್ ಎಲ್ಲ ಮುಗೀತಾ, ನೈಟೆಲ್ಲ ರಿಸೆಪ್ಷನ್ ಮುಗಿಸ್ಕೊಂಡ್ವಿ. ಬೆಳಗ್ಗೆಗೆ ಇನ್ನೇನು ದಾರೆ ಮುಹೂರ್ತಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂತಂದು ಅವರು ನಾಳೆ ಬೆಳಗ್ಗೆನೇ ಡ್ಯೂಟಿಗೆ ಹೊರಡೋದ್ರಿಂದ ನಾವು ರೆಡಿ ಆಗಬೇಕಾಗಿತ್ತು. ಸೊ ಹಾಗಾಗಿ ನಾನು ಬಟ್ಟೆ ಪ್ಯಾಕ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಿದ್ವಿ. ಇನ್ನೇನು ಊರಿಗೆ ಹೋಗಿ ಸ್ನಾನ ಮಾಡಿದ್ರಾಗುತ್ತೆ ಅಂತ ಹೇಳಿ ಬರೀ ತಿಂಡಿ ತಿಂದ್ಕೊಂಡು ರೆಡಿ ಆಗೋಣ ಅಂತ ಹೊರಟ್ವಿ. ಅದಾದಮೇಲೆ ಇವರು ಅವರ ಮುತ್ತಾತಂದು ಫೋಟೋ ಹಿಡ್ಕೊಂಡು ಹಾಡು ಹೇಳ್ಕೊಂಡು ಅವರು ಮುತ್ತಾತನ ಮಾತಾಡಿಸ್ತಾ ಇದ್ಲು. ಇವರು ನಮ್ಮ ಮಾವನ ಅಪ್ಪಾಜಿ, ನಮ್ಮ ನವೀನಂಗೆ ತಾತ ಆಗಬೇಕು, ನನಗೆ ಮಾವ ಆಗ್ತಾರೆ ವರ್ಷನಲ್ಲಿ ಬಂದು. ಹಾಗಾಗಿ ನಮ್ಮ ಅಪ್ಪಾಜಿಯ ಅಕ್ಕನ ಗಂಡ ಆಗ್ತಾರೆ ಇವರು. ನಮ್ಮ ಕೌಶಿಕನ ಬಿಡೋಕ್ಕೆ ನಮ್ಮ ಶ್ವೇತಕ್ಕನೂ ರೆಡಿಯಾಗಿ ಅವನನ್ನು ಬಿಟ್ಟು ಬರೋಕ್ಕೆ ಹೊರಟರು. ಅವನು ಎತ್ಕೊಳ್ಳೇಬೇಕು, ಅವನ್ನ ಬಿಟ್ಟೋದ್ರಂತೂ ಬಹಳ ಅಳ್ತಾನೆ. ಸೊ ಹಾಗಾಗಿ ಅವನು ಪಾಪ ಎತ್ಕೊಂಡು ಬ್ಯಾಗ್ನೂ ಎತ್ಕೊಂಡು ಅವನು ಕರ್ಕೊಂಡು ಹೊರಟರು. ನಮ್ಮ ಚಿನ್ನಮ್ಮ ನಾನು ಹೋಗ್ತೀನಿ ಅಂತ ಅವಳು ರೆಡಿಯಾಗೇನೋ ಹೊರಟ್ಲು. ಅರ್ಧ ದೂರ ಹೋದ ತಕ್ಷಣ ನಾನು ಹೋಗಲ್ಲ, ನನ್ನ ಬಿಟ್ಟೋಗ್ಬಿಡ್ತಾರೆ ಊರಿಗೆ ಅಂತ ಅಂದ್ಬಿಟ್ಟು ಅವಳು ರಿಟರ್ನ್ ವಾಪಸ್ ಓಡಿ ಬಂದುಬಿಟ್ಲು. ಅಲ್ಲೇ ಬಾಯ್ ಮಾಡಿ ಅವ್ರ ಅಣ್ಣಂಗೆ. ಸೊ ಹಂಗಾಗಿ ನಾವು ಕೌಶಿಕ ಅಲ್ಲೇ ಬಾಯಿ ಹೇಳಿದ್ವಿ ಹೊರಡ್ತೀವಿ ಅಂತ. ಅದಾದಮೇಲೆ ಅವನು ಹೋಗ್ತಾ ಇದ್ದ. ಸ್ಕೂಲ್ ಹತ್ರದೆಲ್ಲ ಇರೋದ್ರಿಂದ ನಿಜಲಿಂಗಪ್ಪ ಸ್ಕೂಲಿಗೆ ಸೇರಿಸಿದ್ದಾರೆ, ಅಡ್ಮಿಷನ್ ಮಾಡಿದ್ದಾರೆ. ಅವರು ಬಾಣಂತಿ ಇದ್ದಾಗ ಅಲ್ಲಿ ಶಿವಮೊಗ್ಗದಲ್ಲಿ ಹಾಕಿದ್ರು. ಸೊ ಈಗ ನಮ್ಮ ಶ್ವೇತಕ್ಕದ್ದು ಅವ್ರ ಮನೆ ಬಂದು ಶಿವಮೊಗ್ಗ ಹೊನ್ನಳ್ಳಿ, ದಾವಣಗೆರೆ ಹೊನ್ನಳ್ಳಿ ಬರುತ್ತೆ. ಅದಾದಮೇಲೆ ನಾವು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಲಗೇಜೆಲ್ಲ ಪ್ಯಾಕ್ ಮಾಡಿ ಮತ್ತೆ ಆ ಪ್ರಕಾರ ಹೊಸದುರ್ಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ನೋಡಿದ್ರೆ ಒಂದು ಬಸ್ ಇರಲಿಲ್ಲ. ಕಾದು ಸಾಕಾಗಿ ಕೇಳಿಕೊಂಡು ಮತ್ತು ಟ್ರೈನ್ ಮಿಸ್ ಆಗಿಬಿಟ್ರೆ ಮತ್ತೆ ನಮ್ಗೆ ಇಡೀ ಒಂದಿನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಟ್ರೈನ್ಗೆ ವೆಯ್ಟ್ ಮಾಡಿದ್ವಿ. ನಾವು ಬಸ್ಸಿಗೆ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಮಕ್ಕಳು ಕಟ್ಕೊಂಡು. ಮತ್ತು ಇನ್ನೊಂದು ಏನು ಬೆನಿಫಿಟ್ ಅಂದರೆ ನಮಗೆ ಟ್ರೈನ್ ಸ್ವಲ್ಪ ಫ್ರೀ ಇದೆ. ಸೊ ನಮ್ಮ ಮನೆಯವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಟ್ರೈನ್ ಫ್ರೀ ಇದೆ. ಹಾಗೆ ಬಸ್ಸು ಬಂದ ತಕ್ಷಣ ಕೂತ್ಕೊಂಡು ಅವ್ಳಿಗೆ ಸ್ವಲ್ಪ ಫೀಲ್ ಮಾಡ್ಸೋಣ ಅಂತ ಕೂತಿದ್ದೀವಿ. ಬಸ್ಸೆಲ್ಲ ಖಾಲಿ ಇತ್ತು. ಹೆಂಗೋ ಪುಣ್ಯಕ್ಕೆ ಬೇಗ ಹೊರಟ ಅವನು. ಅದಾದಮೇಲೆ ನಾವು ಹಂಗೆ ಮಲಗಿಬಿಟ್ಟಿದ್ದೀವಿ. ನಮ್ಮ ಮನೆಯವರು ಹಾಗೆ ವೀಡಿಯೋ ಮಾಡಿದ್ದಾರೆ. ನಾವು 3 ಜನ ಚೆನ್ನಾಗಿ ನಿದ್ದೆ ಹೊಡೆದಿದ್ವಿ ಬಸ್ಸಲ್ಲಿ. ರೈಲ್ವೆ ಸ್ಟೇಷನ್ ಬರೋವರೆಗೂ ಸುಮ್ಮನೆ ನಿದ್ದೆ ಹೊಡೆದ್ಬಿಟ್ಟಿದ್ವಿ. ಅದಾದಮೇಲೆ ಅಲ್ಲಿಂದ ಹೋಮ್ ಟೂರ್ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ವಿ ಎಲ್ಲರೂ. ಇಲ್ಲಿಂದ ಹೋದ ತಕ್ಷಣ ಮತ್ತೆ ಇದ್ದ ಪ್ರಕಾರ ಮನೆಯಲ್ಲಿ ಅಷ್ಟೇ ಕೆಲಸಗಳು ಬಿದ್ದಿರುತ್ತೆ ಅಂದ್ಕೊಂಡು ಹೋದ್ವಿ. ಮತ್ತು ಟ್ರೈನ್ ನೋಡಿದ್ರೆ ಎಲ್ಲಿ ರಶ್ ಇರುತ್ತೆ ಅಂದ್ಕೊಂಡ್ವಿ. ಅದು ಕೂಡ ಫುಲ್ಲು ಫ್ರೀ ಇತ್ತು. ನಮಗೆ ಕಂಫರ್ಟಬಲಾಗಿ ಯಾವಾಗ ಊರಿಗೆ ಹೋದ್ರೂ ಇದೇ ರೀತಿ ಫ್ರೀಯಾಗಿ ಸಿಗುತ್ತೆ. ಸೊ ಹಂಗಾಗಿ ಇದು ಗುಂಡಮ್ಮನೂ ಕೂಡ ತೊಟ್ಲಿಗೆ ಹಾಕಿ ತೂಗೋಣ ಅಂತ ಅವರಪ್ಪ ಅಲ್ಲೇ ಹಾಡಿಗೆ ಹೇಳ್ಕೊಂಡು ತೂಗ್ತಿದ್ರು. ಅವ್ರು ಮಲ್ಕೊಂತಾನೆ ಇರಲಿಲ್ಲ. ಅದಾದಮೇಲೆ ಉಯ್ಯಾಲೆ ಕಟ್ಕೊಂಡ್ಬಿಡ್ತೀವಿ ನಾವು ಸೀರೆನಲ್ಲಿ ಫಸ್ಟೇ. ಯಾರಿಗೇ ಆದರೂ ಇದೊಂದು ಬೆನಿಫಿಟ್ ಆಗುತ್ತೆ ಟ್ರೈನು ನೋಡಿಬೇಕಿದ್ರೆ. ಅದಾದಮೇಲೆ ನಮ್ಮ ಚಿನ್ನಮ್ಮಂಗೆ ಹಂಗೆ ಹಾಡೇಳ್ಕೊಂತ ನಾನು ನಮ್ಮ ಚಿನ್ನಮ್ಮನೂ ಇಬ್ಬರೂ ಮಲ್ಕೊಂಡು ಹಂಗೆ ತೂಕಡಿಸ್ತಾ ಇದ್ವಿ. ಅವ್ರ ಅಪ್ಪ ಮಗಳು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ವಿ ನಮಗೆ ಸಾಕಾಗಿ. ಇದೆಲ್ಲ ಆದಮೇಲೆ ಮತ್ತೆ ನಾವು ಊರಿಗೆ ಹೋದಾದ್ಮೇಲೆ ಇನ್ನೇನು ಮೈಸೂರು ಜಂಕ್ಷನ್ ಬರ್ತಾ ಇದ್ದಂಕಲೇ ಅದೇ ಬೇರೆ ಥರನೇ ಫೀಲ್ ಬರುತ್ತೆ. KRS ಇದ್ರದ್ದು ರೋಡ್ಗೆ ಹೋಗೋ ಅಂತ ಇನ್ನೇನು ಹತ್ರದೆಲ್ಲ ಬೆಳಗೊಳ ಮುಗುತ್ತಾ ಆದಮೇಲೆ ಬರೋ ಅಂಥ ಸ್ಟಾಪ್ ಬರ್ತಾಯಿತ್ತು. ನೋಡಿ ಮೈಸೂರು ಜಂಕ್ಷನ್ ಬಂದೇ ಬಿಡ್ತು ಫೈನಲಿ. ಇನ್ನೇನು ಮತ್ತೆ ಯಥಾ ಪ್ರಕಾರ ಅದೇ ಡ್ಯೂಟಿ, ಅದೇ ಇದು ಮನೆ ಕೆಲಸಗಳು ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ನಮ್ಮ ಹೋಮ್ ಟೂರ್ದು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ರಿಟರ್ನು. ಮೈಸೂರಿಗೆ ಜಂಕ್ಷನಿಗೆ ಬರ್ತಿದ್ದಂಕಲೇ ಬಂದಮೇಲೆ ನಮ್ಮದು ಮದುವೆ ಫಂಕ್ಷನ್ಗೆ ಹೋಗಿ ಬಂದು ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮತ್ತೆ ಮನೆಗೆ ಶಿಫ್ಟ್ ಬರೋ ಅಷ್ಟರಲ್ಲಿ ಅಪ್ಪಾಜಿಗೆ ಫೋನ್ ಮಾಡಿ ಹೇಳಿದ್ದೆ. ಸೊ ಅಪ್ಪಾಜಿ ಲಗೇಜ್ ಇದೆ ಸ್ವಲ್ಪ ಬೇಗ ಬನ್ನಿ ಅಂತ. ಅವರು ಕೂಡ ಬಂದು ಲಗೇಜ್ನೆಲ್ಲ ಇಸ್ಕೊಂಡ್ರು.
ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಡ್ತಾ ಅಪ್ಪಾಜಿ ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಬಂದುಬಿಟ್ರು ಅವರು. ಬೇಗನೆ ಬಂದು ನಮ್ಮನ್ನು ನಮ್ಮ ಬೈಕಲ್ಲಿ ಒಂದು ಬೈಕ್ ಪಾರ್ಕ್ ಮಾಡಿದ್ರಿಂದ ಆ ಬೈಕಲ್ಲಿ ಅಪ್ಪಾಜಿ ಲಗೇಜ್ ತೊಗೊಂಡು ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಇದು ಪಾರ್ಸಲ್ ಒಂದು ಬಂದುಬಿಟ್ಟಿತ್ತು. ಸೈಕಲ್ ಬುಕ್ ಮಾಡಿದ್ದು ಅದು ಕೂಡ ಬಂದಿತ್ತು. ಸೊ ನಮ್ಮ ಲಗೇಜೆಲ್ಲ ಹಂಗಂಗೆ ಬಿಸಾಕಿದ್ದೀವಿ. ಈಗ ಹೆಂಗೆ ಏನು ಅನ್ನೋದೇ ಗೊತ್ತಿಲ್ಲ, ಏನು ಮಾಡ್ಕೊಂಡು ತಿನ್ನೋದು ಅನ್ನೋದು ಗೊತ್ತಿಲ್ಲ. ಎಲ್ಲ ಹಂಗಾಗಿ ಎಷ್ಟು ಸುಮ್ಮನಾಗಿದ್ದೀವಿ. ಅಮ್ಮರು ಕೂಡ ಇರಲಿಲ್ಲ, ನಮ್ಮ ಪಾಪು ಅಷ್ಟೇ ಮಲ್ಕೊಂಬಿಟ್ಟಿರಲಿಲ್ಲ, ಸೈಲೆಂಟಾಗಿ ಮಲಗಿಸಿದ್ದೆ. ನಮ್ಮ ಚಿನ್ನಮ್ಮ ಬಾಗಿಲಿಗೆ ನೀರು ಹಾಕ್ತೀನಿ ಅಂತ ಕಸ ಬಂದ ತಕ್ಷಣ ಗುಡಿಸಿದ್ನ. ಹಾಗಾಗಿ ಚಿನ್ನಮ್ಮ ಬಾಗಿಲಿಗೆ ನೀರು ಹಾಕ್ತೀನಿ ಅಂತ, ಅದು ಅವಳ ಡ್ಯೂಟಿ, ಅವಳು ಹಾಕ್ಬಿಡ್ತಾಳೆ ಎವ್ರಿಡೇ. ನೀರು ಹಾಕ್ತೀನಿ ಅಂದ್ಕೊಂಡು ಚೊಂಬಿಡ್ಕೊಂಡು ಹೊರಡ್ತಿದ್ದಾಳೆ. ಅದಾದಮೇಲೆ ನಾವು ಸುಸ್ತಾಗಿ ಸ್ವಲ್ಪ ನವೀನು ಕೂಡ ಹಾಗೆ ಕೂತ್ಕೊಂಡಿದ್ರು. ಹಾಲು ಕಾಯಕ್ಕೆ ಇಟ್ಟಿದ್ದೆ. ಎಲ್ಲರೂ ಹಾಲು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.